ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡ ಮೋಹನ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿಶಾ ಅವರ ತಾಯಿ ಶಾನುಬಾಯಿ ಅವರು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ತಾಯಿ ಗಮನಿಸ್ತಾ ಇದ್ದೀರಿ. ನಿಶಾ ಈಗಾಗಲೇ ಹೇಳಿದ ತಾಯಿ ಆ ಪೊಲೀಸ್ ಜೀಪ್ನ ಎದುರು ಅಳ್ತಾ ಇದ್ದವರು, ಮಗ ಹೋಗಬೇಡ ಮಗಳೇ ಹೋಗಬೇಡ ಅಂತ ಅಳ್ತಾ ಇದ್ದವರು ನಿಶಾ ಅವರ ತಾಯಿ. ನಾನು ಅವರಿಂದಲೇ ಶುರು ಮಾಡ್ತೀನಿ. ಶಾನುಬಾಯಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನಾಯ್ತಮ್ಮ? ತಮ್ಮ ಮಗಳು ಎದ್ದು ಹೋಗಿದ್ದಾರೆ, ಯಾಕಾಯ್ತು ಈ ರೀತಿ ಅಂತ ಹೇಳ್ತೀರಿ ತಾವು? ಸರ್ ಎಲ್ಲಿ ಓದ್ತಿದ್ರು ನಿಶಾ ಅವರು? ಸರ್ ಬಿಜಾಪುರ ಹಾಸ್ಟೆಲ್ ಆಗಿತ್ರಿ ಸರ್. ಹಾಸ್ಟೆಲ್ದಿಂದ ರೀ ಮನಿಗೆ ಬರ್ತೀನಿ ಅಂತ ಬಂದಾಳ್ರಿ 6 ಗಂಟೆಗೆ ರೀ. ಈತ ಪರಿಚಯ ಆಗಿದ್ದು ಹೇಗೆ? ಸುತಾರು ಎಂದು ಸಲೀಂ ಸುತಾರು. ಹಾ ಸರ್, ಪರಿಚಯ ಅದಾರಿ ಸರ್, ಲೋಕಲ್ ಅದಾರಿ ಇಂಡಿ ಒಳಗ್ರಿ. ನಾವ್ ತಾಂಡದಾಗಿರ್ತೇವ್ರಿ. ಅವ್ರು ಇಬ್ರು ಕಲಾಸ್ನಾಗ ಸಾಲಿ ಕಲ್ತಾರ. ಅವ್ರು 10ನೇ ತನ ಹುಡುಗ ಸಾಲಿ ಬಿಟ್ಟಾರ್ರಿ ಸರ್. ನನ್ ಮಗಳ್ರಿ BA ಫೈನಲ್ ರೀ ಈ ವರ್ಷ. ನಾ ಸಾಲಿ ಕಲಿತ್ರಿ ಮಮ್ಮಿ, ಹಂಗೇನ್ ಮಾಡಂಗಿಲ್ಲ ಅಂತ ಕೇಸಿ ನಮ್ ಹುಡುಗಿರಿ ಮೋಸ ಮಾಡಿ ಏನ್ ಮಾಡ್ಯಾರೇನ್ರಿ, ಹುಡುಗಿ ಮೆಂಟಲ್ ಆಗಿಬಿಟ್ಟಾರ ಸರ್. ನಾನು ಕೇಳಿದೆ, ನಿಮ್ಗೆ ದೊಡ್ಡ ಕನಸಿತ್ತು ಮಗಳ ಬಗ್ಗೆ, ಓದಿಸಬೇಕು, ಓದಿಸಿ ಏನಾದರೂ ಮಾಡಬೇಕು ಅಂತ. ಬಹಳ ಕಷ್ಟಪಟ್ಟು ಓದಿಸಿದ್ರಿ ಅಂತೆ. ಹೌದ್ರಿ ಸರ್. ಏನ್ ದಾಣಿಗೆ ಕಷ್ಟ ಮಾಡಿ ಸಾಲಿ ಕಲಿಸಿನ್ ಸರ್. ಏನ್ರಿ ಆಗಿತ್ತು ಅದ್ ಕೇಸಿ ಮಗಳ ಸಲ ಯಾಕಷ್ಟು ಕಷ್ಟ ಮಾಡಿ ಅವ್ ಮಸುಡ್ರ ಮಂದಿ ನೋಡಿ ಹೆಂಗ್ ಚೀಡಿ ಮಾಡಿಸಿ ಏನ್ ಚೇಡಿಸಿ ಬಾಡಿ ಮಾಡಿ ನಮ್ಮ ಮಗಳಿಗೆ ಮೆಂಟಲೇ ಮಾಡಿಬಿಟ್ಟ ನೋಡ್ರಿ ಸರ್. ನಿಮ್ಗೆ ಅನುಮಾನ ಏನಾದ್ರೂ ಇತ್ತಮ್ಮ? ನನ್ನ ಮಗಳು ಯಾರ ಜೊತೆನೋ ಸಂಪರ್ಕದಲ್ಲಿದ್ದಾಳೆ, ಏನಾದ್ರೂ ಅನುಮಾನ ಇತ್ತ ನಿಮಗೆ? ಮೊದಲು ಏನಿತ್ತಲ್ಲ ಸರ್, ನಮ್ಗೇನ್ ಇಷ್ಟ ಇಲಾಖೆ ಬಂದಿಲ್ರಿ ಸರ್. ಶಾನುಬಾಯಿ ಅವರನ್ನು ಮಾತನಾಡಿಸೋಣ. ನಾನು ಸಾದಿಕ್ ಅವರೇ ಏನು ಹೇಳ್ತೀರಿ? ಲವ್ ಜಿಹಾದ್ ಇಲ್ಲ 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 ಅಂತ ಹೇಳ್ತಾ ಬಂದವ್ರು ತಾವೆಲ್ಲ. ಇದನ್ನು ನೋಡ್ತಾ ಇದ್ರೆ ಏನು ಅನ್ಸುತ್ತೆ ನಿಮಗೆ? ನೋಡಿ ಸರ್, ಇದು ಪ್ರೀತಿ ಪ್ರೇಮಕ್ಕೆ ಯಾವುದು ಜಾತಿ ಇಲ್ಲ ಅಂತ ಹೇಳ್ತಾರೆ. ಒಂದು ನನ್ನ ಮಾತು ಹೇಳ್ತೀನಿ. ಹೆಣ್ಮಗು ಹುಟ್ಟಿದ ಮೇಲೆ 18 ವರ್ಷ ತುಂಬ ಆ ಹೆಣ್ಮಗುಗೆ ಇದು ಮಾಡೋಕ್ಕೆ ಕಷ್ಟ ಮಾಡಿ ಏನು ಓದಿಸ್ತಾರೆ. 11 ವರ್ಷ ಆದಮೇಲೆ ಈ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಪ್ರೀತಿ ಪ್ರೇಮ ಆಗಿಬಿಟ್ರೆ ತಾಯಿ ತಂದೆ ಮನಸ್ಸಿಗೆ ನೋವು ಮಾಡಿಬಿಟ್ಟು ಮನೆಯಿಂದ ಆಚೆ ಹೋಗಿ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ರೆ ಅದು ಒಂದು ಅಲ್ಲ. ನನ್ನ ಮಾತೇ ಮುಗಲಿಲ್ಲ, ಯಾಕೆ ಮೇಲೆ ಬಿಡ್ತಾಯಿದ್ದೀರಾ ನೀವು? ನೋಡಿ, ಏನಂದರೆ ತಾಯಿ ತಂದೆ ಶಾಪ ತೊಗೊಂಡು ಅವ್ರ ಜೀವನ ಸರಿಯಾಗಿ ಮಾಡಲ್ಲ. ಯಾರನ್ನ ಇರಲಿ, ಇಬ್ಬರ ಕಡೆಯಿಂದ ನಾನು ಹುಡುಗನ ಮೇಲೇ ಆಸೆ ಇಕ್ಕಿರ್ತಾರೆ ತಾಯಿ ತಂದೆಯವರು. ಒಂದು ಡಾಕ್ಟರ್ ಆಗಬೇಕು, ಹುಡುಗಿ ಡಾಕ್ಟರ್ ಆಗಬೇಕು, ಇಲ್ಲಾಂದರೆ ಇಂಜಿನಿಯರ್ ಆಗಬೇಕು, ಏನೇನೋ ಆಸೆ ಇರುತ್ತೆ. ಇವರು PU ಫಸ್ಟ್ ಇಯರ್ ಆದ ತಕ್ಷಣವೇ ಓಡೋಗ್ಬಿಡೋದು, ಪ್ರೀತಿ ಮಾಡೋದು, ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಬಿಡೋದು, ಒಂದು ಮಗು ಕೈನಲ್ಲಿ ಕೊಟ್ಬಿಟ್ಟು ಬಿಟ್ಬಿಟ್ಟು ಹೋಗಿಬಿಟ್ರೆ ಯಾರು ಅದಕ್ಕೆ ಇದು? ನೋಡಿ, ಈ ಇದರಲ್ಲಿ ಈ ಸಮಾಜದಲ್ಲಿ ಏನಂದರೆ ಹಿಂದೂ ಮುಸಲ್ಮಾನ್ ಮದುವೆ ಮಾಡಿದ್ರೆ ಮುಸಲ್ಮಾನ್ ಕಡೆಯಿಂದ ಯಾರು ಸಮರ್ಥನೆ ಮಾಡಲ್ಲ, ಹಿಂದೂ ಕಡೆಯಿಂದ ಸಮರ್ಥನೆ ಮಾಡಲ್ಲ. ತಾಯಿ ತಂದೆಯವರು. ನಾನು ಅಲ್ಲಿ ಸೃಷ್ಟಿ ತ್ರಿಪಾಠಿ ಕೇಸು ಸಾದಿಕ್ ಪಾಷಾ ಅವರೇ, ಸಾದಿಕ್ ಪಾಷಾ ಅವರೇ, ಸೃಷ್ಟಿ ತ್ರಿಪಾಠಿ ಕೇಸಲ್ಲಿ ಮನಸ್ಸಿನಿಂದ ಯಾರು ರಿಜಿಸ್ಟ್ರೇಷನ್ ಗೆ 3 ಜನ ಸೈನ್ ಹಾಕ್ತಾರೆ. ನೋಡಿ, ಎಲ್ಲ ನಿಮ್ಮವರೇ ಸೈನ್ ಹಾಕಿರು. ಮನಸ್ಸಿನಿಂದ 3 ಜನ ಸಿಗ್ನೇಚರ್ ಹಾಕ್ತಾರೆ, ಸಪೋರ್ಟ್ ಮಾಡ್ತಾರೆ, ಎಲ್ಲ ನಿಮ್ಮವರೇ ಸೈನ್ ಹಾಕಿರು. ಯಾರು ಇಲ್ಲಿಂದ ಯಾರು ಸಮರ್ಥನೆ ಮಾಡಲ್ಲ. ಎಷ್ಟು ಆಸೆಗಳು ಇರುತ್ತೆ. ಮತ್ತೇನದು ಸಿಗ್ನೇಚರ್ ಹಾಕಿದ್ರು? ಇನ್ನೊಂದು ನನಗೆ ಒಂದು ಆಶ್ಚರ್ಯ ಆಗುತ್ತೆ. ಈಗ ಏನು ಹೇಳ್ತಾರೆ ನಮ್ಮ ಇದರಲ್ಲಿ ಒಂದು ಇದು ಮೊಹಬ್ಬತ್ ಮೇ ಗದಿ ಬಿ ಲೈಲಾ ದಿಕ್ತಿ ಹೈ, ಒಂದು ಗಾದೆ ಇದೆ. ಅಲ್ಲ, ಗಾದೆಗಳು ಹೆಸರು ಸರ್. ನೋಡಿ ಸರ್, ಈಗ ಏನಾಗಿದೆ, ಟನ್ ಆಗಿಬಿಟ್ಟಿದೆ. ನಾನು ನಿಜವಾಗಿ ಹೇಳಿದ್ರೆ ಯತ್ನಾಳ್ ಅವರು 5 ಲಕ್ಷ ಕೊಡ್ತೀನಿ ಹಿಂದೂ ಹುಡುಗರಿಗೆ, ಪಟಾಯಿಸಿ ಮುಸಲ್ಮಾನ ಕೇಳ್ಕೊಳ್ರಿ, ಮುಗಿಸ್ಬೇಕು ನನ್ನ ಮಾತು. ಯತ್ನಾಳ್ ಅವರು 5 ಲಕ್ಷ ಕೊಡ್ತೀನಿ ನಾನು ಹಿಂದೂ ಹುಡುಗರಿಗೆ, ಮುಸಲ್ಮಾನ ಹುಡುಗರಿಗೆ ಪಟಾಯಿಸಿ ಕರ್ಕೊಂಡು ಬಂದ್ರೆ ಅವ್ರಿಗೆ 5 ಲಕ್ಷ ಕೊಡ್ತೀನಿ, ಮನೆ ಕೊಡ್ತೀನಿ ಅಂತ ಹೇಳಿದ್ರು. ಆ ಉಲ್ಟಾ ಆಯ್ತು. ಅವರು ಕುಟುಂಬದಲ್ಲಿ ಒಂದು ಹುಡುಗಿ ಹೋಯ್ತು, ಅದು ಹೇಳಿಲ್ಲ ನೀವು, ಅದನ್ನ ತೋರಿಸ್ಬೇಕು. ಸೂಳಿಬೆಳೆ ಚಕ್ರವರ್ತಿ ಯಾರಿಂದ ಆಗ್ತಾ ಇದೆ? ಸೂಳಿಬೆಳೆ ಅಲ್ಲ, ಉಲ್ಟಾ ಆಗಿದೆಲ್ಲ. ಈಗ ನಾನೇ ಹೇಳ್ತೀನಿ,
ನಾನೇ ಹೇಳ್ತೀನಿ ಸರ್. ಯಾರಿಂದ ಆಗ್ತಿದೆ? ಅಲ್ಲ, ಉಲ್ಟಾ ಆಗಿದೆ ಈಗ. ಯಾಕೆ ಆಗ್ತಿದೆ? ಇವರು ಮಾಡಿದ್ದು ಮುಸಲ್ಮಾನರಿಗೆ ಜೀವನ ಬರ್ಬಾದ್ ಮಾಡಿ ಅಂತ 5 ಲಕ್ಷ ಕೊಟ್ಟಿದ್ದು. ಈಗ ಯಾರೋ ಒಬ್ಬ ಯಾರೋ ಒಬ್ಬ ತರ್ಲೆಗಳು ಎಲ್ಲರೂ ಇಲ್ಲ ಮುಸಲ್ಮಾನರಲ್ಲಿ. ಯಾರು ಇರ್ತಾರೆ? ಏನೋ ಪ್ರೀತಿ ಆಗಿದೆ, ಕರ್ಕೊಂಡು ಹೋಗಿ ಒಳ್ಳೆ ಜೀವನ ಮಾಡ್ಕೊಂಡ್ರೆ ಒಳ್ಳೇದು. ಈ ರೋಡ್ ನಲ್ಲಿ ಬಿಟ್ಬಿಟ್ಟು ಹೋಗೋದು ಅದೆಲ್ಲ ತಪ್ಪು. ಇನ್ನೊಂದು ನಾನು ಖಂಡಿಸ್ತೀನಿ ರೀ ಇದಕ್ಕೆ. ಇನ್ನೊಂದು ಮಾತು, ಆ ಕಲ್ಕತ್ತಾ ಹುಡುಗಿಯದೆಲ್ಲ ಅವ್ರದ್ದು ಏನೋ ಪ್ರೀತಿ ಆಯ್ತು, ಮದುವೆ ಮಾಡ್ಕೊಂಡ್ಬಿಟ್ರು. ಅವನು ಜೀವನ ಮಾಡಿ ಕಲ್ಕತ್ತಾಕ್ಕೆ ಹೋಗ್ದ. ಅಲ್ಲಿಯ ಹಿಂದೂ ಯಾವುದೋ ಒಂದು ವೇದಿಕೆಯವರು ಅಟ್ಯಾಕ್ ಮಾಡಿದ್ರು. ಅವನು ಅಲ್ಲಿಂದ ಓಡ್ ಬಂದಿರೋದು. ಆಮೇಲೆ ಏನೇನೋ ಮಿಸ್ಯೂಸ್ ಓಡ್ ಬಂದಿರೋದಕ್ಕೆ ಈಗ ರಸ್ತೆಯಲ್ಲಿ ನಿಂತಿರೋದು. ಮಾತು ನನ್ನ ಮುಗ್ಲಿ. ನೀವು ಕಥೆಗಳನ್ನ ಬಹಳ ಚೆನ್ನಾಗಿ ಹೇಳ್ತೀರಿ ಸಾದಿಕ್ ಪಾಷಾ. ಅದೇ ಹುಡುಗಿದು ಸ್ಟೇಟ್ಮೆಂಟ್ ಇದ್ದೆ. ನಾನು ಮದುವೆ ಆಗಕ್ಕೆ 3 ವರ್ಷ ಮುಂಚೆ ನಾನು ಇಸ್ಲಾಂ ಧರ್ಮದಲ್ಲಿ ಬಂದಿರೋದು. ಆ ಹುಡುಗನ್ ನೋಡಿ ಬಂದಿಲ್ಲ ನಾನು, ಇಸ್ಲಾಂ ಒಳ್ಳೇದಂತ ನಾನು ಬಂದಿದ್ದಂತ. ಆಮೇಲೆ ಪ್ರೀತಿ ಮಾಡಿ ಮದುವೆ ಆಗಿರೋದು. ಆ ಹುಡುಗಿಗೆ ಒಬ್ರು ಲಾಯರು ಕೌನ್ಸಿಲಿಂಗ್ ಮಾಡಿಬಿಟ್ಟು ಸೇರಿಸಿದ್ದಾರೆ. ಈಗ ಇಬ್ಬರದು ಸ್ಟೇಟ್ಮೆಂಟ್ ಇದೆ. ನಾವು ಒಳ್ಳೆ ಜೀವನ ಮಾಡ್ತೀವಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ನಮ್ಮಲ್ಲಿ, ಈಗ ನಮ್ಮನ್ನು ಸೇರಿಸಿದ್ದಾರೆ, ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. 4 ಕೇಸ್ ಹೇಳಿದೆ ಸಾದಿಕ್ ಪಾಷಾ ಅವರೇ. ಜನರಲ್ ಆಗಿ ಕೇಳ್ತೀನಿ ನಾನು, ಇದರ ಹಿಂದೆ ಯಾರೋ ಇದ್ದು ಮಾಡಿಸಿದಂಗೆ ಕಾಣಿಸ್ತಾ ಇದೆ. ಒಂದು ವ್ಯವಸ್ಥಿತ ಜಾಲ ಇದೆ ಇದರ ಹಿಂದೆ. ಇದು ತಪ್ಪು. ಇನ್ನೊಂದು ಸರ್, ನಾನು ಹೆಸರು ಹೇಳ್ತೀನಿ. 4 ಹೇಳಿದ್ರು ನಾನು 10 ಹೆಸರು ಹೇಳ್ತೀನಿ. ಶಮಾ ಸುಲ್ತಾನ ಅಂತ ಶಮಾ ಅಂತ ಒಬ್ಬ ಹುಡುಗಿ, ಶಿವಾಜಿನಗರ ಹುಡುಗಿ, 3 ವರ್ಷ ಆಯ್ತು ಓಡೋಗ್ಬಿಟ್ಟು. KR ಪುರಂದಲ್ಲಿ ಒಬ್ಬ ಲೋಕಿ ಅಂತ ಒಬ್ಬ ಹುಡುಗ, ಅವನು ಹಿಂದೂ ಆಗಿ ಕನ್ವರ್ಟ್ ಆಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದೆ. ಇನ್ನೊಂದು ವ್ಯವಸ್ಥಿತ ಜಾಲ ಏನಲ್ಲ. ಪ್ರೀತಿ ಧರ್ಮದ ಲೇಪನ ಬೇಡ ಅಂತ. ಒಂದು ನಿಮಿಷ, ಅದು ತೋರಿಸಲ್ಲ. ಪ್ರೀತಿ ಧರ್ಮದ ಲೇಪನ ಬೇಡ ಅಂತ ಹೇಳೋದವ್ರು. ನೋಡಿ, ಈ ಒಂದು ಘಟನೆ ಬಗ್ಗೆ ನಾನು ನಿಮಗೆ ಸುವರ್ಣ ನ್ಯೂಸಲ್ಲಿ ಒಂದು ಕೆಲವು ತಿಂಗಳುಗಳ ಹಿಂದೆ ಟೆಲಿಕಾಸ್ಟ್ ಆಗಿತ್ತು. ಏನಂತ ಹೇಳಿದರೆ, ಜಲಾಲುದ್ದೀನ್ ಬಾಬಾ ಅಂತೇಳಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಮತ್ತು UP ಪೊಲೀಸರು ಆ ಒಂದು ಜಾಲವನ್ನು ಇದು ಮಾಡ್ತಾರೆ. ಅವನು ಸುಮಾರು 500 ಕೋಟಿ ರೂಪಾಯಿಗಳನ್ನು ಲವ್ ಜಿಹಾದ್ ಮಾಡಲಿಕ್ಕಾಗಿ 500 ಕೋಟಿ ರೂಪಾಯಿಗಳನ್ನು ಇಸ್ಲಾಮಿಕ್ ರಾಷ್ಟ್ರಗಳಿಂದ ತರಿಸ್ಕೊಂಡು ಉತ್ತರ ಪ್ರದೇಶದಲ್ಲಿ ಸುಮಾರು 1000 ಮುಸ್ಲಿಂ ಯುವಕರನ್ನ, ಸುಳ್ಳಲ್ಲ, ಇದನ್ನ ಬೇಕಾದ್ರೆ ಜೂಮ್ ಮಾಡಿ ನೋಡಬಹುದು. ಸುವರ್ಣ ನ್ಯೂಸ್ ಅಲ್ಲಿ ಇದು ಟೆಲಿಕಾಸ್ಟ್ ಆಗಿದೆ. 1000 ಮುಸ್ಲಿಂ ಯುವಕರನ್ನ ನೇಮಕ ಮಾಡಿ ಮಿಡ್ಲ್ ಈಸ್ಟ್ ರಾಷ್ಟ್ರಗಳಿಂದ ಹಣ ಪಡ್ಕೊಂಡು ಈ ತರ ಲವ್ ಜಿಹಾದ್ ಮಾಡುವಂತ ಘಟನೆಗಳು ಇವತ್ತು ವ್ಯವಸ್ಥಿತವಾಗಿ ಷಡ್ಯಂತ್ರ ರೂಪದಲ್ಲಿ ಇವತ್ತು ನಡೀತಾ ಇದೆ. ನಾನು ಹೇಳ್ತಾ ಇಲ್ಲ, ಥಾಮಸ್ ಅಂತೇಳಿ ಕೇರಳ ಹೈಕೋರ್ಟ್ ಜಡ್ಜಸ್ ಹೇಳಿದರೆ ನಮ್ಮ ದೇಶದಲ್ಲಿ ವ್ಯವಸ್ಥಿತವಾಗಿ ಇವತ್ತು ಲವ್ ಜಿಹಾದ್ ನಡೀತಾ ಇದೆ ಅಂತೇಳಿ. ಇವತ್ತು ಬೇರೆ ಬೇರೆ ಮಾಧ್ಯಮದಿಂದ ವ್ಯವಸ್ಥಿತವಾಗಿ ನಮ್ಮ ದೇಶದಲ್ಲಿ ಇದೊಂದು ಜಿಹಾದಿನ ಒಂದು ಮಾಧ್ಯಮ, ಅಂದರೆ ಭಯೋತ್ಪಾದನೆ ಒಂದು ರೂಪನೇ ಇದಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸುಪ್ರೀಂ ಕೋರ್ಟಲ್ಲಿ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಿದೆ. ಅದರಲ್ಲಿ PFI ಅನೇಕ ಲಷ್ಕರ್ ಎ ತಯ್ಯಬಾ ಅನೇಕ ಸಂಘಟನೆಗಳು ಈ ಥರ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಒಂದು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ನಕಲಿ ಸುಳ್ಳು ಪ್ರೇಮದ ಗಿಫ್ಟನ್ನು ಕೊಡುವಂಥದ್ದು, ಅವರನ್ನು ಹಿಂದೂ ಹೆಸರು ಹೇಳಿ ಸುಳ್ಳು ಹಿಂದೂ ಹೆಸರು ಹೇಳಿ ಪ್ರೀತಿಯನ್ನು ನಾಟಕ ಮಾಡುವಂಥದ್ದು, ನಂತರ ಅವರ ನಗ್ನ ಫೋಟೋವನ್ನು ತೆಗೆದುಕೊಂಡು ತದನಂತರ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವರನ್ನು ಇಸ್ಲಾಮಿಗೆ ಮತಾಂತರ ಮಾಡ್ತಾರೆ. ಈ ರೀತಿ ಮೋಹನ್ ಗೌಡ ಅವರೇ, ಹುಬ್ಳಿ ಕೇಸು ಬಿಗಿನಿಂಗ್ ಸ್ಟೇಜು, ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ವಿಜಯಪುರ ಕೇಸು ಸೆಕೆಂಡ್ ಸ್ಟೇಜು, ಖಂಡಿತ. ಥರ್ಡ್ ಸ್ಟೇಜು ಬೆಂಗಳೂರಿನದ್ದು, ಬೀದಿಗೆ ಹಾಕೋದು, ಮತಾಂತರ ಮಾಡಿ ಬೀದಿಗೆ ಹಾಕೋದು. 3ನೇ ಸ್ಟೇಜ್ ಅದು ಫೈನಲ್ ಸ್ಟೇಜು. ಇನ್ನೂ ಎಕ್ಸ್ಟ್ರೀಮ್ ಹೋದ್ರೆ ನಾವು ಬಹಳ ಕೇಸ್ಗಳು ಕೇರಳದಲ್ಲಿ ಅಷ್ಟೇ ಅಲ್ಲ, ಮಂಗಳೂರಲ್ಲಿ ಒಂದು ಕೇಸ್ ನಡೆಯುತ್ತೆ, ದೀಪ್ತಿ ಅಂತೇಳಿ ದೀಪ್ತಿ ಮಾರ್ಲಾ. ಆ ಕೇಸಲ್ಲಿ ಏನಂತ ಹೇಳಿದ್ರೆ, ಇದಿನಬ್ಬ ಅಂದ್ರೆ ಒಬ್ಬ ಉಲ್ಲಾಲದ MLA ಗ್ರ್ಯಾಂಡ್ ಸನ್, ಅವನು ಅವಳನ್ನ ಕನ್ವರ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ISIS ಜೊತೆಗೆ ಲಿಂಕ್ ಇರುವಂತೆ ಅವನು ಅದ್ರ ಜೊತೆ ಕೆಲಸ ಮಾಡ್ತಾನೆ. ಇವಳನ್ನು ಸಹ ಇಸ್ಲಾಮಿಕ್ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ದೀಪ್ತಿ ಅವರೇ. ಆಶಾ ಕೇಸು ನಿಮಗೆ ನೆನಪಿದೆ ಅಂತ ನಾನು ಭಾವಿಸ್ತೇನೆ. ಖಂಡಿತ. ಆಶಾ ಮಡಿಕೇರಿ ಆರಿಷಾ ಆಗಿ ಬಿಹಾರದ ಬಾಂಬ್ ಬ್ಲಾಸ್ಟ್ಗೆ ದುಡ್ಡು ಕೊಟ್ಟು ಅಥವಾ ಹವಾಲಾ ಮುಖಾಂತರ ಇವತ್ತಿಗೂ ಜೈಲಲ್ಲಿ ಇರೋದು. ಇಂಥ ಕೇಸ್ಗಳು ಸಾವಿರಾರು ಸಂಖ್ಯೆಯಲ್ಲಿದೆ. ಇದೊಂದು ಇಡೀ ದೇಶದಲ್ಲಿ ಅಂದ್ರೆ ಒಂದು ವ್ಯವಸ್ಥಿತವಾಗಿ ಪಿತೂರಿ ಮೂಲಕ ನಡೀತಾ ಇದೆ. ಇವತ್ತು ಅನೇಕ ಕರೆಗಳಲ್ಲಿ ಮುಸ್ಲಿಂ ಯೂತ್ ಫೋರಂ ಒಂದು ಪಾಂಪ್ಲೆಟ್ಸ್ ಅನ್ನು ಪ್ರಿಂಟ್ ಮಾಡಿದೆ. ಬ್ರಾಹ್ಮಣ ಯುವತಿಯನ್ನ ಮತಾಂತರ ಮಾಡಿದ್ರೆ 7 ಲಕ್ಷ ರೂಪಾಯಿ, ನೀವು ಜೈನ್ ಯುವತಿಯನ್ನ ಮತಾಂತರ ಮಾಡಿದ್ರೆ ಲವ್ ಜಿಹಾದ್ ಮಾಡಿದ್ರೆ 6 ಲಕ್ಷ ರೂಪಾಯಿ,
ಅದೇ ರೀತಿಯಲ್ಲಿ ನೀವು ಈ ತರ OBC ಸಮುದಾಯದವರನ್ನ ಮಾಡಿದ್ರೆ 5 ಲಕ್ಷ ರೂಪಾಯಿ, SC/ST ಸಮುದಾಯದವರನ್ನ ಮಾಡಿದರೆ 3 ಲಕ್ಷ ರೂಪಾಯಿ. ಈ ರೀತಿ ವ್ಯವಸ್ಥಿತವಾಗಿ ನಿಮ್ಗೆ ಇದೇ ಪ್ರಕರಣವನ್ನು ತೆಗೆದುಕೊಂಡು ನೀವು ವಿಚಾರ ಮಾಡಬಹುದು. 500 ಕೋಟಿ ರೂಪಾಯಿ ಮಿಡ್ಲ್ ಈಸ್ಟ್ ರಾಷ್ಟ್ರಗಳಿಂದ ಭಾರತದಲ್ಲಿ ಒಬ್ಬ ಜಲಾಲುದ್ದೀನ್ ಅಂತೇಳಿ ಒಬ್ಬ ವ್ಯಕ್ತಿ ಲವ್ ಜಿಹಾದ್ ಮಾಡ್ಲಿಕ್ಕಾಗಿ ಹಣ ಪಡಿತಾ ಇದ್ದಾನೆ. ಇದು ನಾನು ಹೇಳ್ತಾ ಇರೋದಲ್ಲ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಇದನ್ನ ಟ್ರ್ಯಾಕ್ ಮಾಡಿದ್ದಾರೆ. ಇವತ್ತು ವ್ಯವಸ್ಥಿತವಾಗಿ ಭಾರತದಲ್ಲಿ ನಿಶಾ ಅವರ ತಾಯಿಯನ್ನು ಒಮ್ಮೆ ಮಾತನಾಡಿಸ್ತೀನಿ. ಯಶೋಬಾಯಿ ಅವರೇ ಕೇಳ್ತಿದ್ಯಾ ನಾನು ಮಾತನಾಡೋದು? ಶಾನುಬಾಯಿ ಅವರೇ ನಾನು ಮಾತನಾಡೋದು ಕೇಳ್ತಾ ಇದೆಯಾ? ಮೊನ್ನೆ ಸ್ಟೇಷನ್ಗೆ ಬಂದ್ರಲ್ವಾ ನಿಮ್ಮ ಮಗಳು ಆ ಸಲೀಂ ಜೊತೆಗೆ, ನಿಮ್ಗೆ ಮಾತನಾಡೋದಕ್ಕೆ ಸಿಕ್ಕ್ರ? ನಿಮ್ ಮಾತನಾಡೋದಕ್ಕೆ ಸಿಕ್ಕ್ರ? ಅವರು ಮಾತನಾಡೋದಕ್ಕೆ ಸಾಧ್ಯ ಆಯ್ತಾ ನಿಮ್ಗೆ ಸ್ಟೇಷನ್ ಅಲ್ಲಿ ಮಗಳ ಜೊತೆಗೆ? ಏನ್ ಸರ್ ಮಾತಾಡಂಗ ಹುಡುಗಿರ 3 ಮಂದಿ ಏನ್ ಮೌಲಾನ ಕೂಡಿಗೆಸಿ ಅವ್ರ ಮಜಿತ್ನಾಗ್ರಿ ಕೋರ್ಟ್ ಮ್ಯಾರೇಜ್ ಮಾಡಿದ್ರಿ. ಅವ್ರ ಕೋರ್ಟ್ ಮ್ಯಾರೇಜ್ ಇನ್ನೂ ಇಲ್ಲ, ಏನಿಲ್ರಿ ಸರ್. ಅದು ಮದ್ವಿ ಅಂತ ಮಾಡಿದ್ರಿ ಸರ್. ಹಂಗ ಮದ್ವಿ ಮಾಡಿ ಕಳಿಸ್ತಾರೇನ್ರ ಅವ್ರ ಮಂದಿ? ಏನ್ ಹೇಳಿದ್ರು ನಿಮ್ಮ ಮಗಳು ನಿಮ್ಮ ಹತ್ರ ಏನ್ ಹೇಳಿದ್ರು, ಅಥವಾ ನಿಮ್ಮ ಮನೆಯವ್ರ ಹತ್ರ ಏನ್ ಹೇಳಿದ್ರು? ಏನ್ ಹೇಳ್ರಿ ಸರ್, ನಮ್ಗೆ ಅವರೇ ಬೇಕತ್ಕೆ ಅಂದ್ರಿ ನಮ್ಮ ಮಗಳು. ಅಂದ್ರೆ ಆಲ್ರೆಡಿ ಅವರನ್ನ ಬ್ರೈನ್ ವಾಶ್ ಮಾಡಿ ಅವರನ್ನ ನಿಕಾಹ ಮಾಡಿ ಕನ್ವರ್ಷನ್ ಮಾಡಿರ್ತಾರೆ. ಬ್ಲಾಕ್ ಮೇಲ್ ಷಡ್ಯಂತ್ರ. ಶಾನುಬಾಯಿ ಅವರ ಏನ್ ಹೇಳಿದ್ರು ನಿಮ್ಮ ಮಗಳು ಮಾತನಾಡೋ ಸಂದರ್ಭದಲ್ಲಿ? ಏನ್ ಹೇಳಿದ್ರು? ನಾನು ಆತನ ಜೊತೆನೆ ಹೋಗ್ತೀನಿ, ನಿಮ್ ಜೊತೆಗೆ ಬರಲ್ಲ ಅಂತ ಹೇಳಿದ್ರೆ ಹೆಂಗೆ? ಹೌದ್ರಿ ಸರ್, ಮೊದಲ್ ಏನಂದ್ರೆ ನಾವ್ ಸಾಲಿ ಕಲಿತೀನ್ರಿ, ನಾನ್ ನೌಕರಿ ತಗೊಂತ್ರಿ ಯಾಕ ಮಮ್ಮಿ ಅವರು ನಾ ದುನಿಯಾದ ರೋಗ ಕೊಟ್ಟು ಕೇಸಿ ನಾವ್ ಸಾಲಿ ಕಲ್ಸಿನ್ರಿ ಸರ್. ಈಗ ಮುಂದ್ ಬಂದ್ ಕೇಸಿ ನೋಡ್ರಿ ನಮ್ಮ ಮಗಳಿಗೆ ಮೋಸ ಮಾಡಿ ಒಂದ್ರಿ ಪಾರ. ಅವ್ನ ಮನಿಗ್ರಿ ಹೋಗಿ ಜಗಳನು ಮಾಡಿ ಅವನಿಗೆ ಹೊಡೆದನು ತಾಕಿದ್ ಮಾಡಿ ಬಂದಿನ್ರಿ. ಆ ಹುಡುಗನ್ ತಂದೆ ಏನಂದ್ರಿ ನಮ್ಗ, ನಿಮ್ ಮಗಳಿಗೆ ಸಾಲಿ ಕಲ್ಸು, ಜೀವನ ಹಾಳು ಮಾಡಬೇಡ, ನಮ್ ಮಗನಿಗೆ ನಾ ತಾಕಿದ್ ಮಾಡಿ ಮನ್ಯಾಗ ಇಟ್ಕೋತೀನಿ ಅಕ್ಕೇಸಿ ತಂದೆ ಹೇಳ. ಆಮೇಲೆ ನಾ ಹುಡುಗಿ ಬಿಜಾಪುರ ಸಾಲಿ ಹಾಸ್ಟೆಲ್ ಕಳಿಸ್ತೀವ್ರಿ ಸರ್. ಈಗ ಬಂದ್ ಕೇಸಿ ನಾ ಹುಡುಗಿ ಮೋಸ ಮಾಡಿ ಹಂಗ ಮಾಡ್ಯಾರ ನೋಡ್ರಿ ಸರ್ ಅವರು. ಅವ್ರ ಜೊತೆಗೆ ಯಾರೆಲ್ಲ ಬಂದಿದ್ರಮ್ಮ ಸ್ಟೇಷನ್ಗೆ? ನಿಶಾ ಅವ್ರ ಯಾರಿಲ್ರಿ ಸರ್. ಯಾರು ತಾಯಿ ಇಲ್ಲ, ತಂದಿಲ್ಲ, ಅವ್ರ ಕಳಬಳಕೆ ಯಾರು ಇಲ್ರಿ. ನಮ್ ಹುಡುಗಿ ಹಿಂದ 1000 ಮಂದಿ ಇತ್ತರಿ ಬಿಜಾಪುರದಾಗ್ರಿ ಸರ್. ಅವ್ರ ಹಿಂದ ಯಾರು ಇದ್ದಿತ್ತಿಲ್ರಿ. ಅವ್ರ ಸಪೋರ್ಟ್ ಕೊಡವ್ರು ಯಾರು, ನಮ್ಮ ಮಗಳಿಗೆ ಲಗ್ನ ಮಾಡವ್ರು ಯಾರು, ಅವ್ರ ಹಿಂದ ಯಾರು? ಈಗ ಬೇಕಿಲ್ರಿ ಸರ್ ನಮ್ಗ, ಅವ್ ಬೇಕಿಲ್ರಿ ನಮ್ಗ ನ್ಯಾಯ. ರೂಲ್ಸ್ ಅದೇನ್ ಸರ್ ಅವ್ರ ಧರ್ಮನಾಗ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.